Hi Abhi. How are you Abhi? ಬಂದಿದ್ರೆ ಮೇಡಮ್ ಫುಲ್ ಮಾಡರ್ನ್ ಆಗಿ ಬಂದಿದ್ದಾರೆ. ಪಾಪಡಿ is perfectly roasted. Okay. Sorry, fried. ತುಂಬಾ ಚೆನ್ನಾಗಿದೆ. Grosh ಗೊತ್ತಿಲ್ಲ. Rogan Gosh. Rogan Gosh. Abhi BHM student. ಇದು ಫೇವರೆಟ್ ಮ್ಯಾಂಗೋ ಮಿಲ್ಕ್ ಶೇಕ್ ಇಲ್ಲಿದೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಆ್ಯಂಡ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ನಾನೊಂದು ರ್ಯಾಂಡಮ್ ಡೇ ವ್ಲಾಗ್ ಥರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಾಟ್ ಆಲ್ ಐ ಆಮ್ ಗೋಯಿಂಗ್ ಟು ಡೂ ಟುಡೇ ಅಂತ ನಾನು ತೋರಿಸ್ತೀನಿ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಐ ಆಮ್ ಗೋಯಿಂಗ್ ಟು ಮೀಟ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್. ಸೊ ಇವತ್ತು ಫುಲ್ ಡೇ ನಾವು ಏನೇನು ಮಾಡ್ತೀವಿ, ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಎಸ್. ಸೊ ಗೈಸ್, ದಿಸ್ ಈಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಸೊ ಹೇಗಿದೆ ನನ್ನ ಔಟ್ಫಿಟ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಐ ಹೋಪ್ ಯು ಗೈಸ್ ಲೈಕ್ಡ್ ಇಟ್. ಶೆಕೆಗೆ ಏನು ಹಾಕ್ಕೊಳ್ಳೋಕ್ಕೂ ಕೂಡ ಬೇಜಾರೇನೆ. ಸೊ ಎಸ್, ಇವಾಗ ನಾನು ಹಿಂಗೆ ರೆಡಿ ಆಗಿದ್ದೀನಿ. ಐ ಹೋಪ್ ಇದು ಚೆನ್ನಾಗಿರುತ್ತೆ, ಬಿಸಿಲಿಗೇನು ಅಷ್ಟೊಂದು ಇರಿಟೇಷನ್ ಆಗಲ್ಲ. ಸೊ ಐ ಹೋಪ್ ಐ ಹ್ಯಾವ್ ಅ ಗುಡ್ ಡೇ ಟುಡೇ. ಸೊ ಜಸ್ಟ್ ತಲೆ ಒಂದು ಬಾಚ್ಕೊಬೇಕು, ವಾಚ್ ಹಾಕ್ಕೊಬೇಕು ಆ್ಯಂಡ್ ಐಲ್ ಬಿ ಗುಡ್ ಟು ಗೋ. ಸೊ ಎಸ್ ಗೈಸ್, ಲೆಟ್ಸ್ ಗೋ. ಗೈಸ್, ವಾವ್, ಅಲ್ಲಿ ನೋಡಿ ಯಾವುದೋ ಹುಡುಗಿ ಹೇಗೆ ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಏನು ಟ್ರಾಫಿಕ್ ಬಾಯ್ದು ಆಗ್ತಾ ಇಲ್ಲ. ಈ ಬಿಸಿಲಲ್ಲಿ ಟ್ರಾಫಿಕ್ಗಳದ್ದು ಒಳ್ಳೆ ಹಿಂಸೆ ನಮ್ಮ ಬೆಂಗಳೂರಲ್ಲಿ. ಬಿಸಿಲು ಒಂದು ಕಡೆ ಅಂದರೆ ಟ್ರಾಫಿಕ್, ಈ ಬಿಸಿಲಲ್ಲಿ ಟ್ರಾಫಿಕಲ್ಲಿ ನಿಲ್ಲೋದೊಂದು ಹಿಂಸೆ. ಟೈಮ್ ಆಯಿತು, ನನ್ನ ಫೋನಲ್ಲಿ ಚಾರ್ಜು ಕಮ್ಮಿ ಇದೆ. ಇಲ್ಲಿ ನೋಡಿದ್ರೆ ಈ ರೇಂಜಲ್ಲಿ ಇದೆ ಟ್ರಾಫಿಕ್ಕು. ನಾನು ಯಾವಾಗ ಹೋಗಿ ರೀಚ್ ಆಗೋದು? ಆ್ಯಂಡ್ ಆಲ್ ಆಫ್ ಅ ಸಡನ್ ಏನಾಯಿತು ಅಂತಂದರೆ, ಇವಾಗ ನನ್ನ ಫ್ರೆಂಡ್ದು ಮದುವೆ ಆಗಿದ್ದು ಉಡುಪಿಯಲ್ಲಿ. ಸೊ ಇಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಟಿದ್ರು, ಅದು ಇವತ್ತೇ ಇಟ್ಟಿದ್ದಾರೆ. ಇಟ್ಟಿದ್ರು, ನಮಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀವಿ. ವಿ ಪ್ಲ್ಯಾನ್ ಸಮ್ವೇರ್ ಎಲ್ಸ್ ಆ್ಯಂಡ್ ಈ ಥರ ನಾನು ರೆಡಿ ಆಗಿ ಹೊರಟಿದ್ದೀನಿ. ಬಟ್ ಈಗ ನನ್ನ ಫ್ರೆಂಡ್ ಹೇಳ್ತಿದ್ದಾನೆ, ಸತ್ಯನಾರಾಯಣ ಪೂಜೆಗೆ ಹೋಗೋಣ, ಮುಖ ತೋರಿಸ್ಕೊಂಡು ಬಂದುಬಿಡೋಣ ಒಂದ್ಸತಿ, ಚೆನ್ನಾಗಿರಲ್ಲ ಅಂತ. ಬಿಕಾಸ್ ನಾವು ಉಡುಪಿಗೆ ಮದುವೆಗೂ ಹೋಗಿರಲಿಲ್ಲ ಅಂತ. ಸೊ ಇವಾಗ ಇದೇ ಥರ ಒಂದು ಔಟ್ಫಿಟ್ಟಲ್ಲಿ ನಾನು ಸತ್ಯನಾರಾಯಣ ಪೂಜೆಗೆ ಹೋಗ್ತಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ. ಅಭಿ, ಹೌ ಆರ್ ಯು ಅಭಿ? ಸರಿ, ಗೆಲ್ಲೋಗೋಣ. ಹೆಂಗೆ ಲೊಕೇಶನ್? ಉತ್ತರಹಳ್ಳಿ. ಅಭಿ, ಆದ್ರೂ ನೀನ್ ನನ್ನ ಹಿಂಗೆ ಅಜೀಬಾಗಿ ಕರ್ಕೊಂಡ್ ಬಂದಿದ್ದೀರ. ತೋರಿಸ್ತೀನಿ. ಬೇಡ ಅಭಿ, ಬೇಡ, ನನ್ನ ಹಿಂಗೆ ಕರ್ಕೊಂಡ್ ಬಂದಿಲ್ಲ ಪೂಜೆಗೆ. ಸತ್ಯನಾರಾಯಣ ಪೂಜೆಗೆ ಯಾರು ಹಿಂಗೆ ಬರ್ತಾರೆ? ನೋಡು, ಸತ್ಯನಾರಾಯಣ ಪೂಜೆಗೆ ಮೇಡಮ್ ಬಂದಿರೋದು ಹಿಂಗೆ. ಸಾರಿ, ಹಿಂಗೆ ಸತ್ಯನಾರಾಯಣ ಪೂಜೆಗೆ ಹಿಂಗೆ ಬಂದಿದ್ದಾರೆ ಮೇಡಮ್ ಅವರು. ನಾನು ಬಂದಿಲ್ಲ, ನೀ ನನ್ನ ಕರ್ಕೊಂಡ್ ಬಂದಿರೋದಿದ್ದಾರ. ನೀ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲಿ ಕರ್ಕೊಂಡು? ನಮ್ಮ ಕಾಲೇಜ್ ಫ್ರೆಂಡು ಅಲ್ಲಿ ಹರಿಪ್ರಸಾದ್ ಅಂತ, ಒಂದು ಆಗಿದೆ ಮದುವೆ ಈಗ. ಎಲ್ಲರೂ ಸೀರೆ ಹಾಕೊಂಡ್ ಬಂದಿದ್ರೆ ಮೇಡಮ್ ಫುಲ್ ಮಾಡರ್ನ್ ಆಗಿ ಬಂದಿದ್ದಾರೆ. ವೈ ಡು ಯು ಡೂ ದಿಸ್ ಟು ಮೀ? ನಾನು ಮರ್ತೋಗಿದ್ದೀನಿ. ನಾಳೆ ಇದೆ ಅಂತ ಅನ್ಕೊಂಡಿದ್ದೆ, ಇವತ್ತೇ ಇದೆ. ನನಗೆ ನೆನಪಾದ್ರು ನಾನು ಹೇಳ್ದೆ ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬರ್ತೀನಿ, ಹೋಗ್ಬಿಟ್ಟು ಅದೇ 5 ನಿಮಿಷ ಮನೆ ಹತ್ರ ಇದ್ದೀನಿ. ಅದು ಏನಾಗುತ್ತೆ ನಮ್ಮವ್ರದ್ದು. ಸೊ ಇಬ್ರು ಇವಾಗ ಡೀಪಾಗಿ ಏನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಯಾರ ಬಗ್ಗೆನೋ, ಯಾರ್ದೋ ಸ್ಟೋರಿ ಹಂಗೆ ಹಿಂಗೆ ಅಂದ್ಕೊಂಡು. ಅವರೊಬ್ಬರೇ ಮಾತ್ರ ನನ್ನ ಇದು ಮಾಡಿಲ್ಲ, ಅಮ್ಮ ಅವ್ರನ್ನೂ ಮಾಡ್ಬಿಟ್ಟಿದ್ದಾರೆ. ಯೂಟ್ಯೂಬಲ್ಲೆಲ್ಲ ಹಾಕ್ಬಿಟ್ಟು ಎಲ್ಲ ಬರ್ತಾನೆ ಫುಲ್ ಫೇಮಸ್ ಈಗ. ಏನ್ ಮಾಡ್ತಾ ಅಬ್ಬಿ ಮಾಮ ಹಂಗಂತ ಅವ್ನು ಅಬ್ಬಿ ನೋಡಿನೇ ಹೇಳ್ತಾ ಇರೋದು ಅವಾಗಿಂದ. ನೋಡಲಿ ಅಬ್ಬಿ ನಿನ್ನ ನೋಡಿ. ಯಾರನ್ನ ನೋಡಿ ಅತ್ತೆ? ಇವನ್ನ ನೋಡಿ ತಾನೆ ಹತ್ತಿದ್ದು?
ಹ್ಞೂ ಅಂತ ಅದು ಹಂಗೆ ಹುಡುಗಿರು ಹೇಳ್ದಾಗ ಒಂದು ಆನ್ಸರು ನೀನ್ ಮಾಡ್ಬಿಟ್ಟ. ಛೇ, ನೀನ್ ಮಾಡಲ್ಲ ಅಂತ ಅನ್ಕೊಂಡು ನಾನು ಕಾನ್ಫಿಡೆನ್ಸ್ ಅಲ್ಲಿ ವಿಡಿಯೋ ತೆಗ್ದೆ. ಸರಿ, ನನ್ಗೆ 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 ಅನುಗೆ 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 ಶೇಕ್ ಹ್ಯಾಂಡ್. ನೀ ಕೊಡು ಶೇಕ್ ಹ್ಯಾಂಡ್. ಈ ಗುಡ್ ಬಾಯ್ ಮಾಮಾ ಅನು ಅನು ಅನು. ಸೊ ಇಲ್ಲಿ ಇವಾಗ ನ್ಯೂಲಿ ವೆಡ್ಡೆಡ್ ಕಪಲ್ಸ್ ಫೋಟೋಸ್ ತೊಗೊಳ್ತಾ ಇದ್ದಾರೆ. ಆ್ಯಂಡ್ ನಾವು ಇವಾಗ ಅದನ್ನ ನೋಡ್ಕೊಂಡು ಕೂತ್ಕೊಂಡು ಊಟಕ್ಕೆ ಹೊರಡೋಣ ಅಂತ ಹೊರಟ್ವಿ. ಸೊ ನೋಡಿ ಗೈಸ್, ಎಲ್ಲರೂ ಹೇಗೆ ರೆಡಿಯಾಗಿದ್ದಾರೆ ಅಂತ, ಆ್ಯಂಡ್ ನಾನು ನೋಡಿ ಹೇಗಿದ್ದೀನಿ ಅಂತ. ಸೊ ಎಲ್ಲರೂ ನನ್ನ ಅಜೀಬಾಗಿ ನೋಡ್ತಿದ್ದಾರೆ. ಸೊ ಈಗ ಊಟಕ್ಕೆ ಬಂದ್ವಿ, ಎಲೆ ಊಟ. ಇದನ್ನು ಇವಾಗ ಊಟ ಮಾಡಿಕೊಂಡು ಹೊರಡಬೇಕು. ಇವಾಗ ಇಲ್ಲಿ ಲಂಚಿಗೆ ಬಂದಿದ್ದೀನಿ. ಸೊ ಅಲ್ಲಿ ಇವಾಗ ಊಟ ಮುಗಿಸ್ಕೊಂಡ್ವಿ. ಬಟ್ ಸ್ಟಿಲ್ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಒಂಥರ ನಾನ್ ವೆಜ್ ತಿನ್ನಬೇಕು ಅಂತ ಅನ್ನಿಸ್ತು. ನಾನ್ ವೆಜ್ ತಿಂದೇ ಇದ್ರೆ ಡೇ ಎಂಡ್ ಆಗಲ್ಲ ಅಂತ ಮತ್ತೆ ನಾನು ಮತ್ತು ಅಭಿ ಇಲ್ಲಿ ನಾನ್ ವೆಜ್ ತಿನ್ನೋಣ ಅಂತ ಬಂದಿದ್ದೀವಿ ಗೈಸ್. ಸೊ ಇದು ಏನಿದು ಡಾಬಾ ಸ್ಟೈಲಾ? ಪರವಾಗಿಲ್ಲ ಅಭಿ, ನೀನು ತಿಂದ್ಬಿಟ್ಟು ರಿವ್ಯೂ ಕೊಡು. ಇವತ್ತು ಫುಡ್ ರಿವ್ಯೂವರ್ ನೀನೇ. ಓಕೆ, ಥ್ಯಾಂಕ್ ಯು. ಹೇಗಿದೆ ಅಭಿ ಮಸಾಲ ಪಾಪಡ್? Papad is perfectly roasted. Okay. Sorry, fried. Okay. And the vegetable on the toppings are fantastic. I would like to give 7 out of 10. ಓಕೆ. ಸೊ ನೆಕ್ಸ್ಟ್ ಏನೇನು ಆರ್ಡರ್ ಮಾಡಿದ್ಯಾ? Next to ಶೋಲೆ ಕಬಾಬ್, which is chicken boneless. ಅದಾದಮೇಲೆ ಮಟನ್ದು ಮಾಡಿದ್ದೀವಿ. ಏನು ಮಟನ್ದು ಏನು ಮಾಡಿದ್ದೀವಿ? ಮಟನ್ ರೋಗ್ ಏನೋ ಮಾಡಿದ್ದೀವಿ, ಅದನ್ನು ತಿಂತೀವಿ. ತಿಂದ್ಬಿಟ್ಟು ಹೇಳ್ತೀನಿ ಎಲ್ರು. ಓಕೆ. ಲೆಮನ್ ಶೋಲೆ ಕಬಾಬ್. ಎಸ್. ಐಟ್ ಕೋಟಿಂಗ್ ಹಾಕ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಹೆಂಗಿದೆ? ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಸಕ್ಕ ಇದೆ. ಚಿಕನ್ ತುಂಬ ಸಾಫ್ಟ್ ಆಗಿದೆ. ನೀನು ಅನ್ಕೊಂಡಂಗೆ ಇದೆಯಾ? ನೀನು ಕೇಳಿದಂಗೆ 10/10. ಸೂಪರ್. ನಾನು ಇವಾಗ ಶೋಲೆ ಕಬಾಬ್ನ ಟೇಸ್ಟ್ ಮಾಡೋಣ ಅಂತ ತಿಂತಾ ಇದ್ದೀನಿ. ಸೊ ನೋಡೋಕ್ಕಂತೂ ಸಕ್ಕತ್ತಾದ, ಅದ್ರ ಮೇಲೆ ಎಗ್ಗೆಲ್ಲ ಹಾಕಿ ತಂದಿದ್ದಾರೆ. ಸೊ ಟೇಸ್ಟ್ ಹೇಗಿರುತ್ತೆ ಅಂತ ಈಗ ನೋಡಬೇಕು. ಅಭಿ ಏನೋ 10 on 10 ಅಂತ. ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ಯಮ್ಮಿಯಾಗಿತ್ತು ಟೇಸ್ಟು. ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಟ್ ವಾಸ್ ಆಸಮ್. ಟೇಸ್ಟ್ ತುಂಬ ಚೆನ್ನಾಗಿದೆ ಇದು. ರೋಗನ್ ಗೋಶ್. ಅಭಿ BHM ಸ್ಟೂಡೆಂಟ್. Yes. ಓಕೆನಾ? 5. How's the mutton? ಓಕೆ. ಆಕ್ಚುಲಾಗಿ ಈ ಕಲರ್ ಬರಲ್ಲ, ಅದೊಂಥರ ಡಾರ್ಕ್ ಮರೂನಿಶ್ ಕಲರ್ ಬರಬೇಕು ಮಟನ್ ರೋಗ. ಎಸ್ ಗೈಸ್, ಇವಾಗ ಅಭಿನ ನಾನು ಡ್ರಾಪ್ ಮಾಡಿದೆ. ಸೊ ಹೀ ಲೆಫ್ಟ್ ಆ್ಯಂಡ್ ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ. ನಮಗೆ ಎಷ್ಟು ಫ್ರಸ್ಟ್ರೇಟ್ ಆಯಿತು ಅಂತಂದರೆ, ಒಂದು ಬಿಸಿಲಿಗೆ, ಇನ್ನೊಂದು ಟ್ರಾಫಿಕ್ಗೆ, ಎಲ್ಲೋದ್ರೂ ಟ್ರಾಫಿಕ್ಕು. ಮೈ ಗಾಡ್, ಬ್ಯಾಂಗ್ಳೂರಲ್ಲಿ ಇಷ್ಟೊಂದು ಟ್ರಾಫಿಕ್ ಆದರೆ ಹೇಗೆ? ನಿಜವಾಗ್ಲೂ ಒಂದು ಜಾಗಕ್ಕೆ ಒಂದು 6 kilometers ಅಥವಾ ಒಂದು 5 kilometers ಹೋಗೋಕ್ಕೆ ಇಟ್ ಟೇಕ್ಸ್ half an hour. ಓಡಿಸಿ ಲೈಕ್ ಬರೀ ಕಾರಲ್ಲೇ ಸ್ಪೆಂಡ್ ಮಾಡಿದ್ದಾಗಿದೆ ನಮಗೆ ಟೈಮ್ನ ಜಾಸ್ತಿ. ರಿಯಲಿ ಫ್ರಸ್ಟ್ರೇಟೆಡ್ ವಿತ್ ಆಲ್ ದಿಸ್ ಟ್ರಾಫಿಕ್. ಸೊ ಈಗ ಮನೆಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಈಗ ಟೈಮು 4:45 ಆಗಿದೆ. ಟ್ರಾಫಿಕ್ ಅಂತೂ ಇನ್ನೂ ಹಾಗೆ ಇದೆ, ಬಿಸಿಲು ಹಾಗೆ ಇದೆ, ಕಮ್ಮಿನೇ ಆಗಿಲ್ಲ ಒಂಚೂರು ಕೂಡ. ಸೊ ಈಗ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಲಿಟ್ರಲಾಗಿ ರೆಸ್ಟ್ ಮಾಡಬೇಕು. ಫುಲ್ ಟಯರ್ಡ್ ಆಗಿದೆ ಕಾರ್ ಓಡಿಸಿ. ಈ ಟ್ರಾಫಿಕಲ್ಲಿ ನಿಂತುನೇ ಫ್ರಸ್ಟ್ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಈಗ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಯಾಕಾದ್ರೂ ಆಚೆ ಬಂದು ಅನ್ಸುತ್ತೆ. ಮನೇಲೇ ಇದ್ರೆ ಎಷ್ಟು ಚೆನ್ನಾಗಿರತ್ತಪ್ಪ, ಯಾಕಾದ್ರೂ ಆಚೆ ಬರ್ತೀವೋ ಇಷ್ಟು ಟ್ರಾಫಿಕಲ್ಲಿ. ಅಲ್ಲಿಂದ ಒಂದು ಅರ್ಧ ದಾರಿ ಬರಂಗಿಲ್ಲ, ಮತ್ತೆ ಸಿಗ್ನಲ್ಲು. ಮೈ ಗಾಡ್,
ಇಷ್ಟು ಸಿಗ್ನಲ್ಗಳು, ಇಲ್ಲಿಂದ ಇಲ್ಲಿ ಒಂದು, ಅಲ್ಲಿ ಬಿಟ್ಟು ಇನ್ನು ಮುಂದೆ ಬಂದರೆ ಇಲ್ಲೊಂದು ಸಿಗ್ನಲು. ನಂಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿಬಿಟ್ಟಿದೆ ಇವತ್ತಂತೂ. ನಂಗೆ ನಿಜ ಯಾಕಾದರೂ ಆಚೆ ಬಂದು ಅಂತ ಅನಿಸುತ್ತೆ. ಮನೇಲೇ ಇದ್ದರೆ ಎಷ್ಟೋ ಬೆಟರು. ಎಲ್ಲೂ ಹೋಗೋಕ್ಕೂ ಬೇಜಾರಪ್ಪ. ಇಷ್ಟು ಟ್ರಾಫಿಕ್, ಇಟ್ಸ್ ವೆರಿ ಬ್ಯಾಡ್. ಇವಾಗ ನನಗೆ ನಿಜವಾಗ್ಲೂ ಇಲ್ಲಿಂದ ಹಿಂಗೆ ಡೈರೆಕ್ಟಾಗಿ ಒಂದು ಫ್ಲೈಓವರ್ ನಮ್ಮ ಮನೆಗೆ ಇದ್ಬಿಟ್ರೆ ಸಾಕು. ಡೈರೆಕ್ಟ್ ಮನೆಗೆ ಹೋಗ್ಬಿಟ್ಟು ಮಲ್ಕೊಬೇಕು ಅನಿಸ್ತಿದೆ. ಒಂದು ಅರ್ಧ ಗಂಟೆ ಮಲ್ಕೊಂಡಿದ್ರೇ ಸ್ವಲ್ಪ ಫ್ರೆಶ್ ಅಪ್ ಆಗೋದು. ನೋಡಿ ನನಗೀಗ ಫುಲ್ ಸನ್ ಕಿಸ್ಟ್ ಫುಲ್ ಕಣ್ಣಿಗೆ ಹೊಡಿತಿದೆ. ಟೈಮ್ ಎಷ್ಟು ಗೊತ್ತಾ? 5 ಗಂಟೆ. ಬಿಸಿಲು ನೋಡಿ ಹೇಗಿದೆ ಅಂತ, ಮುಖಕ್ಕೆ ಹೊಡಿತಾ ಇದೆ ಬಿಸಿಲು. ಸೊ ಇವಾಗ ಬಂದು ಕಾರ್ ಪಾರ್ಕ್ ಮಾಡಿದೆ ಗೈಸ್. ಇಲ್ಲಿ ನೋಡಿ ಯಾರೋ ಸ್ಕ್ರ್ಯಾಚ್ ಮಾಡಿದ್ದಾರೆ. ಫ್ರೆಶ್ ಆಗಿದೆ ಇದು. 3 ಹೇಗಾಗಿದೆ ಗೊತ್ತಿಲ್ವಲ್ಲ. ಈಗ ಗೇಟ್ ಹಾಕೋಣ. ಯಾವಾಗಲೂ ಮಮ್ಮಿ ಇರ್ತಿತ್ತು, ಹೆಲ್ಪ್ ಮಾಡ್ತಿತ್ತು ನನಗೆ. ಇವತ್ತು ನಾನು ಒಬ್ಬಳೇ ಎಲ್ಲ ಮಾಡೋದಾಗಿದೆ. ನೋಡಿ ಗೈಸ್, ಎಷ್ಟು ಪಪಾಯ ಕಾಯಿಗಳು ಬಿಟ್ಟಿದೆ. ಸೊ ಈಗ ಫೈನಲ್ ಆಗಿ ರೀಚ್ ಟು ಹೋಮ್. ಮನೆಗೆ ಬಂದೆ. ಸೊ ಮೇಲೆ ಹೋಗ್ತಾ ಇದ್ದೀನಿ. ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ ಇವತ್ತಿನ ಡೇ. ಮಾತ್ರ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಈಗ ಮನೆಗೆ ಹೋಗ್ಬಿಟ್ಟು ನಿಜ ರೆಸ್ಟ್ ಮಾಡಬೇಕು. ನಿಜ ನಂಗೆ ಎಲ್ಲೂ ಆಚೆ ಹೋಗಬೇಕು ಅಂತಲೇ ಅನ್ನಿಸ್ತಲ್ಲ. ಬೇಡವೇ ಬೇಡಪ್ಪ ಆಚೆ ಹೋಗೋದು. ಬಟ್ ಒಂದೇನಂತಂದರೆ ಐ ಹ್ಯಾಡ್ ಅ ವೆರಿ ಗುಡ್ ಟೈಮ್ ವಿತ್ ಮೈ ಫ್ರೆಂಡ್ಸ್. ಆಫ್ಟರ್ ಅ ಲಾಂಗ್ ಟೈಮ್ ಎಲ್ಲರೂ ಸಿಕ್ಕಿದ್ವಿ. ಸೊ ಅದೊಂದು ಚೆನ್ನಾಗಿತ್ತು. ಅದು ಬಿಟ್ಟರೆ ಟ್ರಾಫಿಕ್ ಆ್ಯಂಡ್ ಬಿಸಿಲು. ಈಗ ಬಂದೆ, ಎಲ್ಲ ಹೊಡೆದಿದ್ದೀನಿ. ಮಮ್ಮಿ ಬರಬೇಕು. ಇನ್ನೊಂದ್ಸತಿ ಬೆಲ್ ಹೊಡಿಲ್ಲ, ಮಮ್ಮಿ ಬಂದರೆ ಬೈತಾಳೆ. ಏನು ಇಷ್ಟೊತ್ತು ಬೆಲ್ ಹೊಡೆದ್ರು ಬರ್ತಾಯಿಲ್ಲ. ಎಲ್ಲಿ ನಮ್ಮಮ್ಮ? ಎಸ್ ಗೈಸ್, ಮಮ್ಮಿ ಬಂತು. ಏನು ಯಾಕೆ ನೀನು ಕೈಲೇ ತೆಗಿತಾ ಇಲ್ಲ, ಅದಕ್ಕೆ ಹೇಗೆ ಬಂದೆ. ಇಲ್ಲಿ ಮಿಂತ್ರಾ ಪ್ಯಾಕೇಜಸ್ ಇದೆ. ಸೊ ಇದನ್ನೆಲ್ಲ ತೆಗ್ದು ನೋಡಬೇಕು ಏನಿದೆ ಅಂತ. ಮ್ಯಾಂಗೋ ಮಿಲ್ಕ್ ಶೇಕು ಮತ್ತು ಪಾಸ್ತಾ ಆರ್ಡರ್ ಮಾಡಿದ್ದೆ. ಸೊ ಇವಾಗ ಇದನ್ನು ತಿನ್ನೋಣ. ನೋಡಿ ಗೈಸ್, ವಾವ್. ಫೋರ್ಕೊಡು ಮಮ್ಮ. ಹಾಂ, ಪಾಸ್ತಾ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಸ್ಪೂನ್ ತಂದಿದ್ದೆ ನಾನು. ಚೆನ್ನಾಗಿದೆ, ಸೂಪರ್. ಪಾಸ್ತಾ ಇಸ್ ವೆರಿ ನೈಸ್. ಆ್ಯಂಡ್ ಮ್ಯಾಂಗೋ ಮಿಲ್ಕ್ ಶೇಕ್, ನಮ್ಮ ಮಮ್ಮಿದು ಫೇವ್ರೆಟ್ ಮ್ಯಾಂಗೋ ಮಿಲ್ಕ್ ಶೇಕ್ ಇಲ್ಲಿದೆ. ಪರ್ಫೆಕ್ಟ್ ಆಗಿದೆ. ಶುಗರ್ಲೆಸ್ ಏನಿದೆ, ಹಂಗೆ ಮ್ಯಾಂಗೋ ಫ್ರೂಟ್ ತಿಂದಂಗೆ ಇದೆ. ಸೊ ಎಸ್ ಗೈಸ್, ಮನೆಗೆ ಬಂದು ಇವಾಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆ್ಯಂಡ್ ಪಾಪ ಮಮ್ಮಿನೂ ಹೊಟ್ಟೆ ಹಸಿತಿದೆ, ಆಚೆ ಎಲ್ಲಾದರೂ ಹೋಗೋಣ ಅಂತ ಅಂದರು ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನೋಕ್ಕೆ. ಬಟ್ ನಂಗೆ ನಿಜವಾಗ್ಲೂ ಆಚೆ ಹೋಗೋಕ್ಕಂತೂ ಇಂಟ್ರೆಸ್ಟ್ ಇರಲಿಲ್ಲ. ಬಿಕಾಸ್ ತುಂಬ ಬಿಸಿಲು ಮತ್ತು ಟ್ರಾಫಿಕಲ್ಲಿ ನಾನು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದೆ. ಸೊ ಮಮ್ಮಿಗೆ ನಾನು ಪಾಸ್ತಾ ಮತ್ತು ಮಿಲ್ಕ್ ಶೇಕ್ನ ಆರ್ಡರ್ ಮಾಡಿದ್ದೆ. ಇಲ್ಲೇ ನಾನು ಆ್ಯಸ್ ಯೂಶ್ವಲ್ ಹೇಳ್ತಿದ್ದಿಲ್ಲ ಜಗ್ಗಲ್ ಜ್ಯೂಸ್ ಜಂಕ್ಷನ್ ಅಂತ, ಅಲ್ಲಿಂದನೇ ಆರ್ಡರ್ ಮಾಡಿದ್ದೆ. ಸೊ ಅಲ್ಲಿಂದ ಪಾಸ್ತಾ ತಿಂದು ಇಟ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಮ್ಯಾಂಗೋ ಮಿಲ್ಕ್ ಶೇಕ್ ಅಂತೂ ಹಂಗೆ ರಿಯಲ್ ಫ್ರೂಟ್ ತಿಂದಂಗೆ ಇತ್ತು. ಸೊ ಇಟ್ ವಾಸ್ ನೈಸ್. ಸೊ ಇದೆಲ್ಲ ಆಯಿತು. ಆ್ಯಂಡ್ ನನ್ನ ರೂಮ್ನ ನೀವು ನೋಡ್ಬೋದು. ಸೊ ನನ್ನ ರೂಮ್ನ ಇಲ್ಲಿ ನೀವು ನೋಡ್ಬೋದು ಗೈಸ್, ಫುಲ್ಲು ಮೆಸ್ಡ್ ಅಪ್ ಆಗಿದೆ. ಸೊ ಈಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ಬೆಡ್ ಸ್ಪ್ರೆಡ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ತಿರ್ಗಾ ಸ್ವಲ್ಪ ಆರಾಮಾಗಿ ನೆಮ್ಮದಿಯಿಂದ ನಿದ್ದೆ ಮಾಡಬೇಕು. ಸೊ ಡೇ ತುಂಬಾ ಚೆನ್ನಾಗಿತ್ತು. ಆಫ್ಟರ್ ವೆರಿ ಲಾಂಗ್ ಟೈಮ್ ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಎಲ್ರಿಗೂ ಮದುವೆಗಳಾಗಿದೆ, ಮದುವೆ ಆಗ್ತಾ ಇದ್ದಾರೆ, ಮಕ್ಕಳು ಜೊತೆಗೆ ಬಂದಿದ್ದಾರೆ ಆ್ಯಂಡ್ ಮಕ್ಕಳನ್ನೆಲ್ಲ ಮಾಡ್ಕೊಳ್ತಿದ್ದಾರೆ. ಬಟ್ ನಾನು ಇಲ್ಲಿ ಇನ್ನೂ ಮಗು ಥರ ಆಟ ಆಡ್ಕೊಂಡಿದ್ದೀನಿ. yes, I'm happy for them all, and yes, even I'm happy for myself also. I'm happy like this. I'm enjoying these days.
ಎಲ್ಲರೂ ಲೈಫಲ್ಲಿ ಸೆಟಲ್ ಆಗ್ತಿರೋದನ್ನ ನೋಡಿ ತುಂಬಾ ಖುಷಿ ಆಯಿತು. ಐ ಆಮ್ ಹ್ಯಾಪಿ ಅಬೌಟ್ ಮೈ ಸೆಲ್ಫ್ ಆಲ್ಸೋ. ನಾನು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಈ ಲೈಫೇ ಇಷ್ಟ. ಸೊ ಎಸ್ ಗೈಸ್, ಅದು ಇದೆಲ್ಲನೂ ಚೆನ್ನಾಗಿತ್ತು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಜೊತೆಗೆ, ಚೆನ್ನಾಗಿ ಊಟನೂ ಮಾಡಿದ್ವಿ, ಎಲ್ಲ ಚೆನ್ನಾಗಿತ್ತು. ಬಟ್ ಈ ಬಿಸಿಲು ಮತ್ತು ಈ ಟ್ರಾಫಿಕ್ ಇದೆಯಲ್ಲ ಗೈಸ್, ಇಟ್ ವಾಸ್ ಹಾರಿಬಲ್ ಅಂದರೆ ಹಾರಿಬಲ್. ನಾವು ಎಲ್ಲ ಕಡೆ ಒಂದು ಅರ್ಧ ಗಂಟೆ ಅಷ್ಟೇ ನಾವು ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡಿರ್ತೀವಿ. ಮಿಕ್ಕಿದ್ದು ಉಳಿದಿದ್ದು ಎಲ್ಲ ಒಂದು 2-3 ಅವರ್ ಬರೀ ಕಾರಲ್ಲೇ ಕೂತಿದ್ದೀನಿ ನಾನು. ಕಾರ್ ಓಡಿಸಿ ಕಾಲಂತೂ ಫುಲ್ ನೋವು ಬಂದುಬಿಡ್ತು. ಲಿಟಲಾಗಿ ಸಖತ್ ಟಯರ್ಡ್ ಆಯಿತು. ಬಿಸಿಲು ಒಂದು ಕಡೆ, ಟ್ರಾಫಿಕ್ ಒಂದು ಕಡೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಇಲ್ಲಿಂದ ಒಂದು 6 ಕಿಲೋಮೀಟರ್ಗೆ ಹೋಗೋಕ್ಕೆ ಅರ್ಧ ಗಂಟೆ ತೊಗೊಳತ್ತೆ. ನಿಜವಾಗ್ಲೂ ಅಷ್ಟು ಕೋಪ ಬಂದ್ಬಿಡ್ತು ನನಗಂತೂ. ಯಪ್ಪ, ಆಚೆ ಬರಲೇಬಾರ್ದು, ಎಲ್ಲೂ ಹೋಗಲೇಬಾರ್ದು, ಈ ಬಿಸಿಲು ಮುಗಿಯೋವರೆಗೂ ಜಸ್ಟ್ ಮನೇಲೇ ಇರಬೇಕು ಅಂತ ಅನಿಸ್ಬಿಡುತ್ತಪ್ಪ. ಸೊ ಈ ಬಿಸಿಲಿಗೆ ಎಲ್ಲರೂ ದಯವಿಟ್ಟು ಚೆನ್ನಾಗಿ ನೀರು ಕುಡೀರಿ, ಹೈಡ್ರೇಟೆಡ್ ಆಗಿರಿ. ಆ್ಯಂಡ್ ಆಚೆ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ಸನ್ಸ್ಕ್ರೀನ್ ಹಚ್ಕೊಂಡು ಹೋಗಿ, ಬಿಕಾಸ್ ತುಂಬ ಹಾಟ್ ಇದೆ, ಸ್ಕಿನ್ ಟ್ಯಾನ್ ಆಗುತ್ತೆ. ಸೊ ಚೆನ್ನಾಗಿ ಸನ್ಸ್ಕ್ರೀನ್ ಹಚ್ಕೊಳ್ಳಿ, ಚೆನ್ನಾಗಿ ನೀರು ಕುಡಿದು ಹೈಡ್ರೇಟೆಡ್ ಆಗಿರಿ. ಆ್ಯಂಡ್ ಆದಷ್ಟು ಆಚೆ ಹೋಗೋದನ್ನ ಕಮ್ಮಿ ಮಾಡಿ. ಅಂದರೆ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಒಂದು 5-6 ಗಂಟೆವರೆಗೂ ಆಚೆ ಹೋಗೋದನ್ನ ಕಮ್ಮಿ ಮಾಡಿ. ಹಂಗೆ ಆಚೆ ಹೋಗಬೇಕು 6 ಗಂಟೆ ಮೇಲೆ ಆಚೆ ಹೋಗಿ. ಸಪೋಸ್ ಏನಾನ ಎಮರ್ಜೆನ್ಸಿ ಹೋಗಲೇಬೇಕು ಅಂತಿದ್ದವ್ರು ಮಾತ್ರನೇ ಬೆಳಗಿನ ಜಾವ ಹೋಗಿ, ಇಲ್ಲಾಂದರೆ ದಯವಿಟ್ಟು ಬೆಳಗಿನ ಜಾವ ಹೋಗಬೇಡಿ. ತುಂಬ ಅಂದರೆ ತುಂಬ ಸೆಕೆ, ತುಂಬ ಬಿಸಿಲು ಆ್ಯಂಡ್ ತುಂಬ ಟ್ರಾಫಿಕ್ಕು. ಸೊ ಆದಷ್ಟು ಮನೇಲೇ ಇರಿ, ಹೈಡ್ರೇಟೆಡ್ ಆಗಿರಿ. ಇನ್ನೊಂದು ತಿಂಗಳು ಐ ಥಿಂಕ್ ಈ ವೆದರ್ ಇಟ್ ವಿಲ್ ಗೆಟ್ ಓವರ್. ಸೊ ಅಲ್ಲಿವರೆಗೂ ಜಸ್ಟ್ ಸ್ಟೇ ಸೇಫ್ ಅಂತ ಹೇಳ್ತೀನಿ. ಆ್ಯಂಡ್ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಹೋಗೋ ಬದಲು ನಿಜವಾಗ್ಲೂ ಮನೇಲೇ ಇರ್ಬೋದು. ಮನೇಲೇ ಏನು ಬೇಕಂದ್ರೂ ಆರ್ಡ್ರ್ ಮಾಡ್ಕೊಂಡು ತಿನ್ಬಿಡ್ಬೋದು. ಸೊ ಎಸ್ ಗೈಸ್, ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಮೈ ವ್ಲಾಗ್. ಸೊ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಏನೇ ಒಂದು ವೀಡಿಯೋ ಹಾಕೋದು ಅದು ಅಪ್ಡೇಟ್ಸ್ ನಿಮಗೆ ಬರ್ತಾ ಇರುತ್ತೆ. ಆ್ಯಂಡ್ ನನ್ನ ವೀಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನಿಮ್ಗೆ ಒಳ್ಳೊಳ್ಳೆ ವ್ಲಾಗ್ಸ್ ಆಗ್ತಾ ಇರ್ತೀನಿ. ಸೊ ಏನಾದರೂ ಹೊಸ ಥರ ವ್ಲಾಗ್ ಹಾಕಬೇಕು ಅಂತಂದರೆ ಜಸ್ಟ್ ಲೆಟ್ ಮಿ ನೋ ಗೈಸ್, ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ. ಸೊ ಎಸ್ ಗೈಸ್, ಮೀಟ್ ಯು ಆಲ್ ಇನ್ ಅನದರ್ ವ್ಲಾಗ್ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ಕೊತಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.